ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗು ಎಲ್ಲರನ್ನೂ ಸತ್ಯದ ದಾರಿ ಕಡೆಗೆ ಒಯ್ಯುತ್ತಾನೆ. ಅವನು ಈ ರೀತಿ ನಾವು ಮಾಡುತ್ತಿರುವ ಈ ಮೂರ್ತಿ ಪೂಜೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ಮತ್ತು ನಿಮ್ಮ ವಿರುದ್ಧ ನಿಲ್ಲುತ್ತಾನೆ. ನಿಮ್ಮ ರಾಜ್ಯದ ಎಲ್ಲವನ್ನು ನಾಶ ಮಾಡುತ್ತಾನೆ. ನೂನಾ ಅವರು ಅಲ್ಲಾಹನಿಗೆ ಒಂದು ದುವಾ ಮಾಡುತ್ತಾರೆ, ಯಾ ಅಲ್ಲಾ, ನನ್ನ ಗರ್ಭದಲ್ಲಿ ಇರುವ ಈ ಮಗುವನ್ನು ನೀನೇ ರಕ್ಷಣೆ ಮಾಡಬೇಕು. ನಾನು ಇದನ್ನು ನಿನ್ನ ವಶಕ್ಕೆ ಮಾಡುತ್ತೇನೆ. ನನ್ನ ಈ ಮಗುವಿನ ರಕ್ಷಣೆ ನೀನೇ ಮಾಡಬೇಕು ಎಂದು ಅಳುತ್ತಾ ದುವಾ ಮಾಡುತ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ಮಾತನಾಡೋಣ. ಅವರ ಜೀವನ ಚರಿತ್ರೆ ಎಷ್ಟೊಂದು ಅದ್ಭುತವಾಗಿ ಇತ್ತು ಎಂದರೆ, ಅಲ್ಲಾಹನು ಅವರನ್ನು ಸ್ವತಃ ತನ್ನ ಖಾಸ್ ಗೆಳೆಯನಾಗಿ ಮಾಡಿಕೊಂಡನು. ಅವರು ಹೇಗೆ ಅವರ ಜೀವನದಲ್ಲಿ ಬಂದಿರುವ ಕಷ್ಟಗಳನ್ನು, ಪರೀಕ್ಷೆಗಳನ್ನು ಎದುರಿಸಿದರು. ಈ ರೀತಿ ಇಸ್ಲಾಮಿನ ಮಾಹಿತಿಗಾಗಿ ನಮ್ಮ ಈ ಇಸ್ಲಾಮಿಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆತ್ಮೀಯರೊಡನೆ ಇವುಗಳನ್ನು ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಸಲ್ಲಲ್ಲಾಹು ಅಲಾ ಹಬೀಬಿಹಿ ಮುಹಮ್ಮದಿನ್ ವಅಲಾ ಆಲಿಹಿ ವ ಅಸ್ಹಾಬಿಹಿ ವಸಲ್ಲಂ. ಹೇಗಿದ್ದೀರಾ ಎಲ್ಲರೂ ಈಮಾನಿನ ಹಾಲತಿನಲ್ಲಿ ಇದ್ದೀರಾ ಎಂದು ಭಾವಿಸುತ್ತಾ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಅದ್ಭುತವಾದ ಒಬ್ಬ ನಬಿ, ಕೇವಲ ಇವರು ಸಾಧಾರಣ ನಬಿ ಆಗಿರಲಿಲ್ಲ, ಇವರು ಅಲ್ಲಾಹನ ಖಾಸ್ ಗೆಳೆಯನಾಗಿದ್ದರು. ಅಲ್ಲಾಹನು ಸ್ವತಃ ಘೋಷಣೆ ಮಾಡಿದ್ದ, ಇಬ್ರಾಹಿಂ ಅಲೈಹಿಸ್ಸಲಾಂ ನನ್ನ ಖಾಸ್ ಗೆಳೆಯನು ಆಗಿದ್ದಾನೆ ಎಂದು. ಅಂತಹ ಮಹತ್ವವಾದ ನಬಿಯವರ ಬಗ್ಗೆ ನಾವು ತಿಳಿದುಕೊಳ್ಳಲು ತುಂಬ ಅಗತ್ಯವಿದೆ. ಅವರ ಜೀವನ ಹೇಗಿತ್ತು, ಅವರು ಹೇಗೆ ಜನಿಸಿದರು, ಅವರ ಜೀವನದಲ್ಲಿ ಈ ಮಾನಿನ ಮೇಲೆ ನಡೆಯಲು ಯಾವೆಲ್ಲ ಪರೀಕ್ಷೆಗಳು ಬಂದವು, ಅವರು ಜನರನ್ನು ದೀನ್ ಕಡೆ ಹೇಗೆ ಕರೆದು ತಂದರು, ಎಷ್ಟೆಲ್ಲ ಕಷ್ಟಪಟ್ಟರು ಎಂಬುದನ್ನು ನಾವು ನಮ್ಮ ಜೀವನದಲ್ಲಿ ತಿಳಿದುಕೊಂಡು ಅವರಂತೆಯೇ ಅವರ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಹೇಗೆ ಬಂದರು, ಅವರು ಎದುರಿಸಿ ನಿಂತರು ಮತ್ತು ಸತ್ಯದ ದಾರಿಯಲ್ಲಿ, ಅಲ್ಲಾಹನ ದಾರಿಯಲ್ಲಿ, ದೀನಿನ ದಾರಿಯಲ್ಲಿ ನಡೆದರು, ಅಲ್ಲಾಹನಿಗೆ ಹೇಗೆ ಮೆಚ್ಚುಗೆಯನ್ನು ಪಡೆದುಕೊಂಡರು ಎಂದು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋಣ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ ಜನಿಸಿದರು ಎಂದರೆ, ಆ ಒಂದು ಸಮಯ ಹೇಗಿತ್ತು ಎಂದರೆ, ಜನಗಳು ಅಂಧಕಾರದಲ್ಲಿ ಮುಳುಗಿದ್ದರು. ಅವರು ಕಲ್ಲುಗಳು, ಮಣ್ಣು ಮತ್ತು ಕಟ್ಟಿಗೆಗಳು ಇದರಲ್ಲಿ ಮೂರ್ತಿ ಮಾಡಿ ಯಾವುದೆಂದರೆ ಯಾವುದನ್ನು ಆರಾಧನೆ ಮಾಡುತ್ತಿದ್ದರು. ಯಾವುದು ನಕ್ಷತ್ರ, ಸೂರ್ಯ, ಚಂದ್ರ ಇವುಗಳನ್ನು ದೇವರೆಂದು ಪೂಜಿಸುತ್ತಿದ್ದರು. ಈ ರೀತಿ ಅಂಧಕಾರದಲ್ಲಿ ಮುಳುಗಿರುವ ಸಮಯದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜನ್ಮ ಆಯಿತು. ನಮ್ರೂದ್ ಎಂಬ ಒಬ್ಬ ರಾಜನು ಇದ್ದ. ನಮ್ರೂದ್ ಎಂಬ ಒಬ್ಬ ಕೆಟ್ಟ ರಾಜನ ಆಸ್ಥಾನದಲ್ಲಿ ಒಬ್ಬ ಪಂಡಿತನು ಇದ್ದ. ಅವನಿಗೆ ನಕ್ಷತ್ರಗಳನ್ನು ನೋಡಿ ಮುಂದೆ ಆಗುವ ಭವಿಷ್ಯವನ್ನು ಹೇಳುವ ಕಲೆ ಗೊತ್ತಿತ್ತು. ಅವನು ಒಂದು ದಿನ ರಾಜನ ಬಳಿ ಹೋಗಿ ಹೇಳುತ್ತಾನೆ, ರಾಜರೇ, ನಾನು ಒಂದು ಭವಿಷ್ಯವನ್ನು ನೋಡಿದ್ದೇನೆ. ಮುಂದೆ ಒಬ್ಬ ಮಗು ಹುಟ್ಟುತ್ತೆ, ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗು ಎಲ್ಲರನ್ನೂ ಸತ್ಯದ ದಾರಿ ಕಡೆಗೆ ಮತ್ತು ಒಳ್ಳೆಯ ಮತ್ತು ಸತ್ಯದ ದೇವರ ಕಡೆಗೆ ಕರೆಯುತ್ತಾನೆ. ಅವನು ಈ ರೀತಿ ನಾವು ಮಾಡುತ್ತಿರುವ ಈ ಮೂರ್ತಿ ಪೂಜೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ ಮತ್ತು ನಿಮ್ಮ ವಿರುದ್ಧ ನಿಲ್ಲುತ್ತಾನೆ. ನಿಮ್ಮ ರಾಜ್ಯದ ಎಲ್ಲವನ್ನು ನಾಶ ಮಾಡುತ್ತಾನೆ. ಅಂತಹ ಒಂದು ಮಗು ಮುಂದೆ ಭವಿಷ್ಯದಲ್ಲಿ ಹುಟ್ಟುತ್ತದೆ, ನಿಮಗೆ ತೊಂದರೆಯಾಗುತ್ತದೆ ಎಂದು ಆ ಪಂಡಿತನು ರಾಜನ ಬಳಿ ಬಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಜನು ಕೆಂಡಾಮಂಡಲವಾಗಿ ನಂಬಿದ ತಕ್ಷಣ ಸೈನಿಕರನ್ನು ಎಲ್ಲ ಕರೆದು ಸಭೆ ಮಾಡಿ ಹೇಳುತ್ತಾನೆ, ನನ್ನ ಆಸ್ಥಾನದಲ್ಲಿ ಇನ್ನು ಮುಂದೆ ಯಾವ ಒಂದು ಸಣ್ಣ ಕೂಸು ಹುಟ್ಟಬಾರದು. ಎಲ್ಲ ದಂಪತಿಗಳನ್ನು ನೀವು ಬೇರೆ ಮಾಡಬೇಕು. ಹಾಗೆ ಏನಾದರೂ ಮಗು ಹುಟ್ಟಿದರೆ ನೀವು ಅದನ್ನು ತಕ್ಷಣ ಅಲ್ಲಿಯೇ ಕೊಂದು ಹಾಕಬೇಕು ಎಂದು ಹೇಳುತ್ತಾನೆ. ಅದೇ ರೀತಿ ಸೈನಿಕರು ತಮ್ಮ ಆಸ್ಥಾನದಲ್ಲಿ ಯಾವ ಒಂದು ಮಗುವನ್ನು ಹುಟ್ಟಲು ಬಿಡುವುದಿಲ್ಲ ಮತ್ತು ಹುಟ್ಟಿದರೂ ಸಹಿತ ಅದನ್ನು ಅನ್ಯಾಯವಾಗಿ ಕೊಂದು ಹಾಕುತ್ತಾರೆ. ಈ ರೀತಿ ಎಷ್ಟೋ ಅಮಾಯಕ ಮಕ್ಕಳನ್ನು ಕೊಂದು ಹಾಕಿದರು. ತಾಯಿಯ ಮಡಿಲುಗಳನ್ನು ಖಾಲಿ ಮಾಡಿದರು. ಎಲ್ಲ ತಾಯಂದಿರು, ಅಲ್ಲಿರುವ ಜನಗಳು ದುಃಖದಲ್ಲಿ, ನೋವಿನಲ್ಲಿ ಮುಳುಗಿ ಹೋಗಿದ್ದರು. ಇಂತಹ ಒಂದು ಅಂಧಕಾರದ ಸಮಯದಲ್ಲಿ, ಕತ್ತಲೆಯ ಮುಳುಗಿರುವ ಸಮಯದಲ್ಲಿ, ದುಃಖದಲ್ಲಿ ಎಲ್ಲರೂ ಇರುವಾಗಲೇ ಅಲ್ಲಾಹನ ನಿರ್ಧಾರವೇ ಬೇರೆಯಾಗಿತ್ತು. ಅಲ್ಲಾಹನು ಇವರಿಗೆ ಬೆಳಕನ್ನು ನೀಡುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ಅಲ್ಲಾಹನು ನಿರ್ಧಾರ ಮಾಡುತ್ತಾನೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು
ಅಲ್ಲಿ ಕಳಿಸಲೇಬೇಕು ಎಂದು ಒಬ್ಬ ಮಹಿಳೆ ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಪವಿತ್ರವಾದ ಮಹಿಳೆ, ಈಮಾನನ್ನು ಅಲ್ಲಾಹನನ್ನು ಆರಾಧಿಸುವ ಪವಿತ್ರವಾದ ಮಹಿಳೆ ಗರ್ಭಿಣಿಯಾಗುತ್ತಾಳೆ. ಅವಳೇ ನೂನಾ, ಅವಳ ಹೆಸರು ನೂನಾ ಎಂದು. ಅವಳ ಗರ್ಭದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬೆಳೆಯುತ್ತಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಗರ್ಭದಲ್ಲಿ ಹೇಗೆ ಬೆಳೆಯುತ್ತಾರೆ ಎಂದರೆ, ಅಲ್ಲಾಹನು ಅವರನ್ನು ಗರ್ಭದಲ್ಲಿಯೇ ಸುರಕ್ಷಿತ ಮಾಡುತ್ತಾನೆ. ಅದು ಹೇಗೆ ಎಂದರೆ, ನೂನಾ ಗರ್ಭಿಣಿಯಾಗಿರುವ ಯಾವ ಲಕ್ಷಣವೂ ಜನರಿಗೆ ಗೊತ್ತಾಗದಂತೆ ಅಲ್ಲಾಹನು ಜನಗಳ ಕಣ್ಣ ಮೇಲೆ ಪರದೆ ಹಾಕುತ್ತಾನೆ. ಅವಳ ಹೊಟ್ಟೆಯು ದೊಡ್ಡದಾಗುವುದಿಲ್ಲ ಮತ್ತು ಅವಳು ಗರ್ಭಿಣಿಯಾಗಿರುವುದು ಯಾರಿಗೆ ಗೊತ್ತೂ ಆಗುವುದಿಲ್ಲ. ಆ ರೀತಿ ಅಲ್ಲಾಹನು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಹೊಟ್ಟೆಯೊಳಗೆ ಸುರಕ್ಷಿತವಾಗಿ ಮಾಡುತ್ತಾನೆ. ಇಂತಹ ಒಂದು ಕಠಿಣವಾದ ಸಮಯದಲ್ಲಿ ನೂನಾ ಅವರು ಅಲ್ಲಾಹನಿಗೆ ಒಂದು ದುವಾ ಮಾಡುತ್ತಾರೆ. ಯಾ ಅಲ್ಲಾ, ನನ್ನ ಗರ್ಭದಲ್ಲಿ ಇರುವ ಈ ಮಗುವನ್ನು ನೀನೇ ರಕ್ಷಣೆ ಮಾಡಬೇಕು. ನಾನು ಇದನ್ನು ನಿನ್ನ ವಶಕ್ಕೆ ಮಾಡುತ್ತೇನೆ. ನನ್ನ ಈ ಮಗುವಿನ ರಕ್ಷಣೆ ನೀನೇ ಮಾಡಬೇಕು ಎಂದು ಅಳುತ್ತಾ ದುವಾ ಮಾಡುತ್ತಾರೆ. ಸ್ವಲ್ಪ ದಿನ ಕಳೆದ ನಂತರ ಅವರಿಗೆ ಹೆರಿಗೆ ಸಮಯವಾಗುತ್ತದೆ. ಒಂದು ದಿನ ರಾತ್ರಿ ಒಬ್ಬರೇ ನೂನಾ ಅವರು ಗುಡ್ಡದ ಕಡೆಗೆ ಹೋಗುತ್ತಾರೆ. ಊರನ್ನು ಬಿಟ್ಟು ಒಬ್ಬರೇ ಗುಡ್ಡದ ಕಡೆಗೆ ಹೋಗಿ ಒಂದು ಗುಹೆಯೊಳಗೆ ಮುಚ್ಚಿಕೊಳ್ಳುತ್ತಾರೆ. ಹೆರಿಗೆಯ ನೋವನ್ನು ಒಬ್ಬರೇ ಅನುಭವಿಸಿ ಅವರು ಒಂದು ಪವಿತ್ರವಾದ ಗಂಡು ಮಗುವಿಗೆ ಅಲ್ಲಿ ಆ ಗುಹೆಯೊಳಗೆ ಜನ್ಮ ನೀಡುತ್ತಾರೆ. ಮತ್ತು ಜನ್ಮ ನೀಡಿ ಆ ಮಗುವಿನ ಮುಖವನ್ನು ಹೊಳೆಯುತ್ತಿರುವ ಮಗುವಿನ ಮುಖವನ್ನು ನೋಡಿ ಅವರು ಅಪ್ಪಿಕೊಂಡು ತುಂಬ ಕಣ್ಣೀರು ಹಾಕುತ್ತಾರೆ. ಯಾ ಅಲ್ಲಾ, ನನಗೆ ನೀಡಿರುವ ಈ ಪವಿತ್ರವಾದ ಗಂಡು ಮಗುವು, ಇದನ್ನು ನೀನೇ ಕಾಪಾಡಬೇಕು, ಇದರ ರಕ್ಷಣೆ ನೀನೇ ಮಾಡಬೇಕು ಎಂದು ಅಳುತ್ತಾ ಆ ಮಗುವನ್ನು ತಪ್ಪಿಕೊಂಡು ಅಲ್ಲಿ ದುವಾ ಮಾಡುತ್ತಾರೆ. ಈ ರೀತಿ ದುವಾ ಮಾಡಿ ಅವರು ಅಲ್ಲಿಯೇ ಆ ರಾತ್ರಿ ಆ ಮಗುವನ್ನು ಅದೇ ಗುಹೆಯೊಳಗೆ ಅಲ್ಲಾಹನ ಒಂದು ಗಟ್ಟಿಯಾದ ನಂಬಿಕೆಯ ಮೇಲೆ ಅಲ್ಲಾಹನ ವಶಕ್ಕೆ ಇಟ್ಟು ತಾವು ಮರಳಿ ವಾಪಸ್ ಆ ಗುಹೆಯ ಬಾಗಿಲನ್ನು ಸಹಿತ ಕಲ್ಲಿನಿಂದ ಮುಚ್ಚಿ ವಾಪಸ್ ಊರೊಳಗೆ ಹೋಗುತ್ತಾರೆ. ಎಷ್ಟೇ ಆದರೂ ಅವರದ್ದು ತಾಯಿಯ ಕರಳಾಗಿತ್ತು. ಅವರಿಗೆ ತಾಳಲು ಸಾಧ್ಯವಾಗಲಿಲ್ಲ. ಅವರ ಮನಸ್ಸಿನಲ್ಲಿ ಭಯವೂ ಇತ್ತು, ಅಲ್ಲಾಹನ ಮೇಲೆ ಅಪಾರವಾದ ನಂಬಿಕೆಯೂ ಇತ್ತು. ಹಾಗಾಗಿ ಅವರು ಮಾರದಿನ ಮುಂಜಾನೆ ವಾಪಸ್ ಆ ಗುಹೆಯೊಳಗೆ ಹೋಗುತ್ತಾರೆ. ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅವರು ಕಣ್ಣು ನಂಬಲಾರದಂತಹ ಒಂದು ಆಶ್ಚರ್ಯ ಅಲ್ಲಿ ನಡೆಯುತ್ತಿತ್ತು. ಅವರು ಅದನ್ನು ನೋಡಿ ತುಂಬ ಆಶ್ಚರ್ಯಚಕಿತರಾಗಿ ಅವರ ಕಣ್ಣು ತುಂಬಿ ಬಂತು. ಆ ಆಶ್ಚರ್ಯ, ಆ ಚಮತ್ಕಾರ, ಆ ಒಂದು ಪವಾಡ ಏನು ಎಂದರೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಆ ಗುಹೆಯೊಳಗೆ ತುಂಬ ಖುಷಿಯಿಂದ ಸಂತೋಷದಿಂದ ಆಡುತ್ತಾ ಕೆಳಗೆ ಮಲಗಿದ್ದರು. ಅವರು ತಮ್ಮ ಬೆರಳನ್ನು ತಮ್ಮ ಬಾಯಿಯೊಳಗೆ ಇಟ್ಟುಕೊಂಡು ಆಟವಾಡುತ್ತಿದ್ದರು. ಅಲ್ಲಾಹನ ಆಜ್ಞೆಯ ಮೇರೆಗೆ ಅವರ ಬೆರಳಿನಲ್ಲಿಯೇ ಹಾಲು ಬರುತ್ತಿತ್ತು. ಆ ಹಾಲನ್ನು ಕುಡಿಯುತ್ತಾ ಅವರು ಅಲ್ಲೇ ಆಡುತ್ತಿದ್ದರು. ಇದನ್ನು ನೋಡಿದ ನೂನಾಳ ಕಣ್ಣು ತುಂಬಿ ಬಂತು. ಅಲ್ಲಾಹನ ಮೇಲೆ ಇನ್ನಷ್ಟು ನಂಬಿಕೆ ಮತ್ತು ಅಲ್ಲಾಹನ ಮೇಲೆ ಕೃತಜ್ಞತೆಯಿಂದ ಅವರು ಕಣ್ಣೀರು ಹಾಕುತ್ತಾ ತುಂಬ ಖುಷಿಪಟ್ಟರು. ಈ ರೀತಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅದೇ ಗುಹೆಯೊಳಗೆ ಬೆಳೆಯುತ್ತಾ ಬಂದರು. ಈ ರೀತಿ ಅದೇ ಗುಹೆಯೊಳಗೆ ಅವರ ತಾಯಿ ಅವರನ್ನು ಪೋಷಣೆ ಮಾಡಿದರು. ಜಗತ್ತಿಗೆ ಗೊತ್ತಾಗದ ರೀತಿಯಲ್ಲಿ ಅವರನ್ನು ಅಲ್ಲಿಯೇ ಗುಹೆಯೊಳಗೆ ಅವರ ಪೋಷಣೆಯನ್ನು ಮಾಡಿದರು. ತಾಯಿ ಹಿಂದೆ ಬಂದು ಹೋಗಿರುವ ಎಲ್ಲ ಪೈಗಂಬರ ಕಥೆಗಳನ್ನು, ಅವರ ಜೀವನ ಚರಿತ್ರೆಯನ್ನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಹೇಳುತ್ತಾ ಇದ್ದರು. ಹೀಗೆ ತಾಯಿ ಅವರಿಗೆ ಶಿಕ್ಷಣ ನೀಡುತ್ತಾ ಇದ್ದರು. ತಾಯಿ ಏನು ಹೇಳುತ್ತಾರೋ ಅದೇ ರೀತಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿ ಇಳಿಸಿಕೊಳ್ಳುತ್ತಿದ್ದರು. ಅವರು ಸಾಮಾನ್ಯವಾದ ಮಕ್ಕಳಂತೆ ಇರಲಿಲ್ಲ. ಅವರು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದರು. ಅವರ ಶೌರ್ಯ ಹೆಚ್ಚುತ್ತಾ ಇತ್ತು. ಅವರು ತುಂಬ ಬುದ್ಧಿವಂತ ಮತ್ತು ಚುರುಕಾದ ಮಗುವಾಗಿದ್ದರು. ಈ ರೀತಿ ತಾಯಿಯ ಆಸರೆಯಲ್ಲಿ ಅದೇ ಗುಹೆಯೊಳಗೆ ಬೆಳೆಯುತ್ತಾ ಅವರು 13 ವರ್ಷದ ಯುವಕನಾಗಿ ಅದೇ ಗುಹೆಯೊಳಗೆ ಬೆಳೆದರು. ಒಂದು ದಿನ ತಾಯಿಯನ್ನು ಕೇಳುತ್ತಾರೆ, ಅಮ್ಮ ಜಾನ್, ನಾನು ಊರೊಳಗೆ ಬರುತ್ತೇನೆ, ಆ ಜಗತ್ತು ಹೇಗಿದೆ ಎಂದು ನಾನು ನೋಡಬೇಕು ಎಂದು ತಾಯಿಗೆ ಪ್ರಶ್ನೆ ಮಾಡುತ್ತಾರೆ. ಈ ರೀತಿ ಪ್ರಶ್ನೆಯನ್ನು ಕೇಳಿದ ತಾಯಿ ತುಂಬ ಗಾಬರಿಗೊಂಡು ಹೆದರುತ್ತಾ ಅವರಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಹೇಳುತ್ತಾರೆ, ಬೇಡ ಕಂದ, ನೀನು ಈಗ ಊರೊಳಗೆ ಬರುವುದು ಸರಿಯಾದ ಸಮಯ ಅಲ್ಲ. ಆ ಊರಲ್ಲಿ ನಿನಗೆ ತುಂಬ ಕಷ್ಟವಿದೆ. ಅಲ್ಲಿ ನಿನಗೆ ಯಾವ ಸುರಕ್ಷೆಯೂ ಇಲ್ಲ. ನಿನಗೆ ತುಂಬ ತೊಂದರೆಗಳು ಕಾಡುತ್ತವೆ, ಬೇಡ ಎಂದು ಹೇಳಿ ಆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಾರೆ. ಆದರೆ ಅಲ್ಲಾಹನ ನಿರ್ಧಾರವೇ ಬೇರೆಯಾಗಿತ್ತು. ಅಲ್ಲಾಹನು ಈಗ ಆ ಜನಗಳಿಗೆ ಒಂದು ಬೆಳಕನ್ನು ನೀಡುವುದು ನಿರ್ಧಾರ ಮಾಡಿದ್ದನು.
ಹಾಗಾಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಒಂದು ದಿನ ಒಂದು ರಾತ್ರಿ ಆ ಗುಹೆಯನ್ನು ಬಿಟ್ಟು ಊರೊಳಗೆ ಬರುತ್ತಾರೆ. ಅವರು ಅಲ್ಲಿಂದ ಜನಗಳ ಮಧ್ಯೆ ಬಂದ ನಂತರ ಅವರ ಜೀವನ ಹೇಗೆ ಇತ್ತು, ಜನಗಳು ಅವರನ್ನು ಹೇಗೆ ಸ್ವೀಕಾರ ಮಾಡಿದರು, ಜನಗಳಿಗೆ ಅವರು ಹೇಗೆ ದೀನಿನ ಬಗ್ಗೆ ದಾವತ್ತನ್ನು ನೀಡಿದರು, ಒಬ್ಬನೇ ಅಲ್ಲಾಹನು ಎಂದು ಅವರಿಗೆ ತಿಳಿಸಲು ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏನೆಲ್ಲ ಕಷ್ಟಗಳನ್ನು ಪಟ್ಟರು, ಅವರಿಗೆ ಯಾರೆಲ್ಲ ಎದುರಾದರು ಎನ್ನುವುದನ್ನು ನಾವು ಇನ್ನೊಂದು ಅವರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಆತ್ಮೀಯರೊಡನೆ ಹೆಚ್ಚು ಶೇರ್ ಮಾಡಿ. ಮತ್ತು ಸಿಗೋಣ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನ ಚರಿತ್ರೆಯ ಮುಂದಿನ ಭಾಗವನ್ನು ತಿಳಿಯಲು. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.